ಆ ಪರಶುರಾಮ ಮೂರ್ತಿ ಅಂದರೆ ಕೇವಲ ಅವರ ಕಲ್ಪನೆ ಇರ್ಬೋದು, ಕೇವಲ ಮೂರ್ತಿ ಅಂತ. ಆದರೆ ನಮಗೆ ಅದು ದೇವರು. ಸುನೀಲ್ ಕುಮಾರ್ ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು ಮತ್ತು ನಕಲಿ ಪ್ರತಿಮೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಫೈಬರ್ ಪ್ರತಿಮೆಯನ್ನು ನಿಲ್ಲಿಸಿ ಜನರಿಗೆ ಮೋಸ ಮಾಡಿದ್ದು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದ್ದು. ಯಾವಾಗ ಕಾರ್ಕಳದ ಬೈಲೂರು ಉಮಿಕಲ್ ಬೆಟ್ಟದಲ್ಲಿ ಒಂದು ಭವ್ಯವಾದ ಪರಶುರಾಮನ ಮೂರ್ತಿ ಸ್ಥಾಪನೆ ಆಯಿತು, ನಾವೆಲ್ಲ ಕಾರ್ಕಳ ಜನತೆ ತುಂಬ ಖುಷಿಪಟ್ವಿ. ನಾವು ಸಹ ಅದ 2-3 ದಿವಸದ ಕಾರ್ಯಕ್ರಮದಲ್ಲಿ ಭಾಗಿಯಾದ್ವಿ. ತುಂಬ ಖುಷಿಯಾಯಿತು. ಶಾಸಕರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮ ಎಲ್ಲ ಖುಷಿಯಾಯಿತು. ಆದರೆ ನಂತರ ಹುಟ್ಕೊಂಡದ ಸಂಶಯಗಳು ಪರಶುರಾಮ ಮೂರ್ತಿಯ ಬಗ್ಗೆ, ಅದು ಕಂಚಿದ್ದು, ಫೈಬರ್ದು, ಯಾವುದೋ ಗೊಂದಲಮಯ, ಈ ಎಲ್ಲ ಗೊಂದಲಮಯ ಆಗುವಾಗ ಕಾರ್ಕಳ ಜನತೆಗೆ ಏನೋ ಒಂದು ಮೋಸ ಆಗಿದೆ ಎನ್ನುವಂಥ ಕಲ್ಪನೆ ನಮಗೂ ಸಹ ಬಂತು. ನಂತರ ಅದರ ಚೆಕಪ್ ಮಾಡುವಾಗ ಅದು ಫೈಬರ್ದು ಅಂತ ಕನ್ಫರ್ಮ್ ಆಯಿತು. ಯಾಕೆಂದರೆ ನಿರ್ಮಿತಿ ಕೇಂದ್ರದಿಂದ ಕೆಲವು ಮಾಹಿತಿಯನ್ನು ಪಡೆದಾಗ ಅದಕ್ಕೆ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ, ಎಲ್ಲ ಕಾರ್ಯ ಮಾಡಿದ್ವಿ. ಆದರೆ ಯಾರೂ ಸ್ಪಂದನೆ ಮಾಡಲಿಲ್ಲ. ಈಗ ಅದಕ್ಕೆ ತನಿಖೆ ಹಂತವಾಗಿ ತನಿಖೆ ಇದು ಲೋಕಾಯುಕ್ತಕ್ಕೆ ಕೇಸ್ ಕೊಟ್ವಿ. ಅದು ಯಾರೋ ಒತ್ತಡದಿಂದ ಅಲ್ಲಿ ಸ್ಟಾಪ್ ಆಗಿದೆ, ಇನ್ನೂ ಸಹ ಮೂವ್ ಆಗಲಿಲ್ಲ. ಇಡೀ 1.5 ವರ್ಷ ಆಯಿತು, ಇನ್ನೂ ಲೋಕಾಯುಕ್ತ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಅದರ ಬಗ್ಗೆ ನಾವು ಏನು ಮಾಡಬೇಕು? ಲೋಕಾಯುಕ್ತ ಮೇಲೆ ಡೌಟ್ ಬರ್ತದೆ, ಯಾಕೆ ಅದು ಮೂವ್ ಆಗಲಿಲ್ಲ ಅನ್ನೋದಾಗಿ. ಈಗ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾಯಿದೆ. ಕೋರ್ಟಿಂದ ಏನೋ ಆರ್ಡ್ರ್ ಬಂತು, ಅದಕ್ಕೆ ಒಂದು ಸಲ ಸ್ಟೇ ಬಂತು, ನಂತರ ಅದು ಸ್ಟೇ ಲೊಕೇಟ್ ಆಗಿ ಮತ್ತು ವಾಪಸ್ ತನಿಖೆ ಬಂತು. ಈಗ ಸ್ವಲ್ಪ ಪ್ರೋಗ್ರೆಸ್ ಇದೆ. ಯಾವ ಕೃಷ್ಣ ನಾಯ್ಕ ಅವರನ್ನು ಬಂಧನ ಮಾಡಿದ್ದಾರೆ. ಈಗ ಅದಕ್ಕೆ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಶಿಕ್ಷೆ ಆಗಬೇಕು. ಮತ್ತು ಅವರು ರಿಯಲಿಟಿ ಚೆಕ್ ಮಾಡುವಂಥ ನೆಪದಲ್ಲಿ ಕೆಲವು ಜನ ಯುವಕರು ಹೋಗಿ ಅದಕ್ಕೆ ಸುತ್ತಿಗೆಯಿಂದ ಬಡಿದ್ದಾರೆ ಪರಶುರಾಮ ಮೂರ್ತಿ ಬಗ್ಗೆ. ಆ ಪರಶುರಾಮ ಮೂರ್ತಿ ಅಂದರೆ ಕೇವಲ ಅವರ ಕಲ್ಪನೆ ಇರ್ಬೋದು, ಕೇವಲ ಮೂರ್ತಿ ಅಂತ. ಆದರೆ ನಮಗೆ ಅದು ದೇವರ ಮೇಲೆ ಸುತ್ತಿಗೆಯಿಂದ ಬಡಿಯುವಾಗ ನಾವು ಹಿಂದೂಗಳಾಗಿ ನಾವು ಏನು ಮಾಡಬೇಕು? ಅದಕ್ಕೆ ಬಡ್ದವರಿಗೆ ಸಹ ಶಿಕ್ಷೆ ಆಗಬೇಕು. ಅದೇ ನಮ್ಮ ಇಷ್ಟೇ. ಕಾರ್ಕಳ ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ನಿರ್ಮಾಣಗೊಂಡಿರುವ ಪರಶುರಾಮನ ಪ್ರತಿಮೆಯ ವಿಚಾರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಗಂಭೀರವಾದ ಪ್ರಕರಣವಾಗಿದೆ. ಇಲ್ಲಿ 2023ರ ಚುನಾವಣೆಯಲ್ಲಿ BJPಯ ಶಾಸಕರಾಗಿದ್ದು, ಅಂದು ಕರ್ನಾಟಕ BJP ಸರ್ಕಾರದ ಉಸ್ತುವಾರಿ ಸಚಿವರು ಮತ್ತು ಇಂಧನ ಸಚಿವರಾಗಿರುವ ಸುನೀಲ್ ಕುಮಾರ್ ಅವರು ತನ್ನ ಚುನಾವಣೆಯ ಉದ್ದೇಶಕ್ಕೋಸ್ಕರ ನಿರ್ಮಾಣಗೊಂಡಿರತಕ್ಕಂಥ ಒಂದು ಪಾರ್ಕ್ ಅದು. ಆ ಪಾರ್ಕ್ನಲ್ಲಿ ಪರಶುರಾಮನ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಅದ್ದೂರಿಯಿಂದ ಎಲ್ಲ ಕಲಾವಿದರನ್ನು ಸೇರಿಸಿ ಭಾಳ ದೊಡ್ಡ ವಿಜೃಂಭಣೆಯಿಂದ ಅದನ್ನು ಉದ್ಘಾಟನೆ ಮಾಡಿದೆ. ಅದು ಸ್ವಲ್ಪ ಸಮಯ ಹೋದ ನಂತರ ಆ ಪ್ರತಿಮೆಯ ಬಣ್ಣ ಬಳಕೆ ಗೊತ್ತಾದಾಗ, ಅದನ್ನು ಮಾಹಿತಿ ಹಕ್ಕಲ್ಲಿ ನಾವು ಪಡೆದಾಗ ಅದರಲ್ಲಿ ಗೊತ್ತಾಯಿತು ಆ ಜಮೀನು ಗೋಮಾಳ ಜಮೀನು ಅಂತ BJP ಸರ್ಕಾರವೇ ಆದೇಶ ಹೊರಡಿಸಿದ ಒಂದು ವಿಚಾರ ನಮಗೆ ಬೆಳಕಿಗೆ ಬಂತು. ಇದಾದ ನಂತರ ಕೆಲವು ಸಂಘಟನೆಯವರು ಆ ಕಂಚಿನ ಪ್ರತಿಮೆಯ ಸತ್ಯಾಸತ್ಯತೆ ಬಗ್ಗೆ ಮತ್ತು ಪ್ಯೂರಿಟಿಯ ಬಗ್ಗೆ ಸರಿಯಾದ ತನಿಖೆ ಆಗಬೇಕು ಅನ್ನುವಂಥ ವಿಚಾರವಿಟ್ಕೊಂಡು ಸುಮಾರು 1 ತಿಂಗಳ ಕಾಲ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದರು. ಇದಾದ ನಂತರ ಹಲವಾರು ಪ್ರತಿಭಟನೆಗಳು ಆಗ್ತಾ ಇದ್ದಾಗೆ ಒಂದು ದಿವಸ ರಾತ್ರಿ ಪ್ರತಿಮೆಯ ಅರ್ಧ ಭಾಗವನ್ನು ಅದನ್ನು ಕೊಂಡೋಗುವ ಪ್ರಯತ್ನಗಳು ಆಯಿತು. ಈ ವಿಚಾರವನ್ನು ಕಾರ್ಕಳ ಕಾಂಗ್ರೆಸ್ ಅತ್ಯಂತ ಗಂಭೀರವಾಗಿ ತಗೊಂಡು ಪ್ರತಿಭಟನೆ ಮೂಲಕ ನಾವು ಅದನ್ನು ವಿರೋಧಿಸಿದಾಗ ಈ ಮತ್ತಷ್ಟು ಹೊಸ ವಿಷಯಗಳು ಬಂದಾಗ ಆ ಪ್ರತಿಮೆ ಸಂಪೂರ್ಣ ಕಂಚಿನದು ಅಲ್ಲ, ಅದು ಫೈಬರ್ ಅಥವಾ ಇನ್ನಿತರ ಯಾವುದೋ ವಸ್ತುಗಳಿಂದ ಮಾಡಿದ್ದು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಯಿತು. ಇದರ ಮಧ್ಯೆ ನಾವು ಅದನ್ನು ವಿರೋಧ ವ್ಯಕ್ತಪಡಿಸಿದಾಗ ನಮ್ಮ ವಿರುದ್ಧ ಪೊಲೀಸ್ ಕೇಸುಗಳು ಕೂಡ ಕಾರ್ಕಳ ಠಾಣೆಯಲ್ಲಿ ದಾಖಲಾಯಿತು. ಆನಂತರ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನು ಪ್ರತಿಭಟನೆ ಮಾಡಿದೆವು. ಸರ್ಕಾರ COD ತನಿಖೆಗೆ ಹುಟ್ಟಿತು. ಆದರೆ ಪ್ರತಿಮೆ ಮಾಡಿದ ಕೃಷ್ಣ ನಾಯ್ಕ ಆ COD ತನಿಖೆಗೆ ಹೈಕೋರ್ಟ್ನಿಂದ ತಡೆಯಾಜ್ಞೆಯನ್ನು ತರ್ತಾರೆ. ಆನಂತರ ಕಾರ್ಕಳದ ಕೃಷ್ಣ ಶೆಟ್ಟಿ ಬಜಗೋಳಿಯವರು ಪ್ರತಿಮೆಯ ವಿಚಾರವಾಗಿ ಕಳವಾಗಿದೆ ಅನ್ನುವಂಥರ ಬಗ್ಗೆ ನಗರ ಠಾಣೆಯಲ್ಲಿ ದೂರು ದಾಖಲಾಗ್ತದೆ. ಈ ಬಗ್ಗೆ ಅವರು ಹೈಕೋರ್ಟಿಗೆ ಹೋಗಿ ಆ ಕೇಸಿನ ವಿರುದ್ಧ ತಡೆಯಾಜ್ಞೆಯನ್ನು ತಂದು ಆ ಕೇಸನ್ನು ವಜಾ ಮಾಡಬೇಕು ಅಂತ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸ್ತಾರೆ. ಆದರೆ ಮಾನ್ಯ ಹೈಕೋರ್ಟು ಈ ಎಲ್ಲ ವಿಚಾರಗಳನ್ನು ಅತ್ಯಂತ ಗಂಭೀರವಾಗಿ ಪರಿಶೀಲನೆ ಮಾಡಿ ಈ ಪ್ರಕರಣ ಭ್ರಷ್ಟಾಚಾರ ಪ್ರಕರಣವಾಗಿದೆ, ಇಲ್ಲಿ ಕಂಚು ಅಂತ ಹೇಳಿ ಇನ್ನೇನೋ ಬಳಕೆ ಮಾಡಿದ್ದೀರಿ, ಪುಣ್ಯಕ್ಕೆ ಆ ಪ್ರತಿಮೆ ಬಿದ್ದು ಹೋಗಲಿಲ್ಲ, ಬಿದ್ದು ಹೋಗ್ತಿದ್ರೆ ಪ್ರಾಣ ಅಪಾಯ ಆಗ್ತಿತ್ತು ಅನ್ನುವಂಥ ಒಂದು ವಿಚಾರವನ್ನು ಹೈಕೋರ್ಟ್ ನ್ಯಾಯಾಧೀಶರಾಗಿರುವ ಪ್ರಸನ್ನ ಅವರು ವ್ಯಕ್ತಪಡಿಸ್ತಾರೆ. ಆ ನಂತರ ಪ್ರತಿಮೆ ಮಾಡಿದ ಕೃಷ್ಣ ನಾಯಕನವರು ಕಾರ್ಕಳ ಕೋರ್ಟಿಗೆ ಜಾಮೀನಿಗಾಗಿ ಅರ್ಜಿ ಹಾಕಿದಾಗ ಕೂಡ ಇಲ್ಲಿ ಜಾಮೀನು ತಿರಸ್ಕೃತ ಆಗ್ತದೆ. ಅದರ ಪರಿಣಾಮವಾಗಿ 7 ದಿವಸಗಳ ಕಾಲ ಕಸ್ಟಡಿಗಳನ್ನು ಕೊಟ್ಟು ಇವತ್ತು ಕೃಷ್ಣ ನಾಯಕ್ ಜೈಲಲ್ಲಿದ್ದಾರೆ. ಇವತ್ತು ಕೃಷ್ಣ ನಾಯಕ್ ಜೈಲಲ್ಲಿದ್ದಾರೆ ಕಾರಣ ಯಾಕೆಂದರೆ ಅವರು ಪ್ರತಿಮೆಯನ್ನು ನಕಲಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಅವರಿಂದ ಪ್ರತಿಮೆಯನ್ನು ನಕಲಿ ಮಾಡಿಸಿದವರು ಯಾರು? ಅವರು ಜೈಲಿಗೆ ಹೋಗಬೇಕಲ್ವ.
ಕಾರ್ಕಳ ಶಾಸಕರ ಸುನೀಲ್ ಕುಮಾರ್ ಅವರ ಹಿತಾಸಕ್ತಿಗೆ ಇವರ ಮೇಲೆಲ್ಲ ಒತ್ತಡ ಹಾಕಿ ನಕಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಅದು ಎಲ್ಲ ಜಗತ್ತಿಗೆ ತಿಳಿದಿರುವ ವಿಚಾರ. ಇದರಲ್ಲಿ ನಿರ್ಮಿತಿ ಕೇಂದ್ರದವರು ಕೂಡ ತಪ್ಪಿದೆ. ಮೊದಲಿಂದೂ ಕೂಡ ಕಾರ್ಕಳ ಶಾಸಕರು ಅದು ಪ್ರತಿಮೆ ಕಂಚಿದ್ದು ಅಂತ ಹೇಳ್ತಾ ಇದ್ರು. ನಿರ್ಮಿತಿ ಕೇಂದ್ರದವರು ಕೂಡ ಒಂದು ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಅನೇಕ ಸುಳ್ಳುಗಳನ್ನು ಹೇಳಿದರು. ಇದರ ಪರಿಣಾಮ ನಿರ್ಮಿತಿ ಕೇಂದ್ರದ ಅಧಿಕಾರಿ ಒಬ್ಬ ಸಸ್ಪೆಂಡ್ ಕೂಡ ಆದ. ಈಗ ಕಂಚಿನ ಪ್ರತಿಮೆ ಮಾಡ್ತೇನೆ ಅಂತ ನಕಲಿ ಪ್ರತಿಮೆ ಮಾಡಿದ ಕೃಷ್ಣನಾಯ್ಕ ಇವತ್ತು ಕಸ್ಟಡಿಯಲ್ಲಿದ್ದಾರೆ. ಅವರಿಂದ ಅನೇಕ ಸತ್ಯಗಳು ಹೊರಗೆ ಬರಬೇಕು. ಒಬ್ಬ ಕಾರ್ಕಳದ ಶಾಸಕನಾಗಿದ್ದವ ತನ್ನ ಚುನಾವಣೆಯ ಹಿತದೃಷ್ಟಿಯಿಂದ ಏನೆಲ್ಲ ಸುಳ್ಳುಗಳನ್ನು ಹೇಳಿ ಕಾರ್ಕಳದ ಜನರಿಗೆ ಒಂದು ಧಾರ್ಮಿಕದ ನಂಬಿಕೆ ದ್ರೋಹ ಮಾಡುವಂಥ ಪ್ರಕರಣ ಇದು ಆಗಿದೆ. ನಮ್ಮ ಒತ್ತಾಸೆ ಏನು ಹೇಳಿದರೆ, ನಮ್ಮ ಆಗ್ರಹ ಏನು ಹೇಳಿದರೆ, ಈ ಎಲ್ಲ ಕೆಲಸಗಳನ್ನು ಅಂದಿನ ಸಚಿವರಾಗಿದ್ದ ಶಾಸಕ ಸುನೀಲ್ ಕುಮಾರ್ ಅವರು ಮಾಡಿಸಿರುವಂಥದ್ದು ಅದು ತನಿಖೆ. ಸುನೀಲ್ ಕುಮಾರ್ ಈ ತನಿಖೆಗೆ ಒಳಪಡಬೇಕು. ಯಾಕೆಂದರೆ ಇದೆಲ್ಲವೂ ಎಲ್ಲ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಈ ಪ್ರಕರಣ ಆಗಿದೆ. ಅದರಿಂದ ಈ ತನಿಖೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರ ಮನೆಯವರೆಗೂ ಮುಟ್ಟಬೇಕು. ಸುನೀಲ್ ಕುಮಾರ್ ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು ಮತ್ತು ನಕಲಿ ಪ್ರತಿಮೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಬಹಿರಂಗ ಆಗ್ತದೆ. ಪೊಲೀಸ್ ಇಲಾಖೆ ಇವತ್ತು ಈ ವಿಚಾರವಾಗಿ ತನಿಖೆಗಳನ್ನು ಮಾಡ್ತಾ ಇದೆ. ಪೊಲೀಸ್ ಇಲಾಖೆಯ ಈ ತನಿಖೆಯ ಬಗ್ಗೆ ಮತ್ತು ಉಡುಪಿ ಜಿಲ್ಲೆ SP ಬಗ್ಗೆ ನಮಗೆ ಅಭಿಮಾನ ಇದೆ. ಆದರೆ ಪ್ರತಿಮೆಯ ಮೇಲ್ಭಾಗ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಹುಡುಕಬೇಕು. ಯಾಕೆಂದರೆ ಅಂದು ಮೇಲ್ಭಾಗವನ್ನು ಕೊಂಡೋಗಿ ಎಲ್ಲೋ ಅಡಗಿಸಿಡಬೇಕು ಅಥವಾ ಎಲ್ಲೋ ಹೂತಿರಬೇಕು ಅಥವಾ ಸುಟ್ಟಿರಬೇಕು. ಅದು ಏನಾಗಿದೆ ಅಂತ ಪೊಲೀಸ್ ತನಿಖೆಯಿಂದ ಮುಂದೆ ಗೊತ್ತಾಗ್ತದೆ. ಕಾರ್ಕಳ ಶಾಸಕರ ಪಾತ್ರ ಏನು ಮತ್ತು ಆ ಪ್ರತಿಮೆ ನಿರ್ಮಾತನ ಖಾತೆಯಿಂದ ಯಾರೆಲ್ಲ ಅಕೌಂಟಿಗೆ ದುಡ್ಡು ಹೋಗಿದೆ ಅನ್ನುವಂಥದ್ದು ಕೂಡ ಅವರ ತನಿಖೆಯಿಂದ ಬಹಿರಂಗ ಆಗಬೇಕು. ಅಂತೂ ಕಾರ್ಕಳ ಜನತೆಗೆ ಒಂದು ಸ್ಪಷ್ಟವಾದ ಧಾರ್ಮಿಕ ನಂಬಿಕೆಯ ದ್ರೋಹ ಬಗೆದ ಕಾರ್ಕಳ ಶಾಸಕರ ವಿರುದ್ಧ ಸೂಕ್ತವಾದ ತನಿಖೆ ಮತ್ತು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಮಾಡೋದು. ಕಾರ್ಕಳದ ಬೈಲೂರು ಉಮಿಕ್ಕಲ್ ಬೆಟ್ಟದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಈಗಾಗಲೇ ಉದ್ಘಾಟನೆಗೊಂಡಿದೆ. ಆದರೆ ಅಲ್ಲಿ ಕಂಚಿನ ಪ್ರತಿಮೆಯ ಬದಲಾಗಿ ಬೇರೆ ಪ್ರತಿಮೆಯನ್ನು ಮಾಡುವ ಮೂಲಕ ಇವತ್ತು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಅಪಚಾರ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅದರ ಬಗ್ಗೆ ಬಹಳಷ್ಟು ಹೋರಾಟಗಳನ್ನು ನಡೆದು ಇವತ್ತು ತನಿಖೆಯ ಹಂತದಲ್ಲಿದೆ. ಈ ಸರ್ಕಾರ ಇದನ್ನು ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ ಮಾಡದೆ ಪಾರದರ್ಶಕವಾಗಿ ಇದರ ಬಗ್ಗೆ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಇದರಲ್ಲಿ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕಾಗಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಇದು ನಾವು ಕೂಡ ಈ ಒಂದು ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆ ಆದ ಸಂದರ್ಭದಲ್ಲಿ ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದೇವೆ. ಯಾಕಂತ ಹೇಳಿದರೆ ಕಾರ್ಕಳ ಕ್ಷೇತ್ರಕ್ಕೆ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಒಳ್ಳೆಯ ಯೋಜನೆ ಬಂದಿದೆ ಅಂಥೇಳಿ ನಮಗೂ ಕೂಡ ತುಂಬ ಸಂತೋಷ ಆಗಿತ್ತು. ನಾವು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿಯೂ ಕೂಡ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಅದು ಆ ಪ್ರತಿಮೆ ಕಂಚಿನ ಪ್ರತಿಮೆ ಅಲ್ಲ, ಬದಲಾಗಿ ಫೈಬರ್ ಇದ್ದು ಅಥವಾ ಬೇರೆ ಯಾವುದೋ ಒಂದು ರೂಪದಲ್ಲಿ ಅದನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಯಲಾಯಿತು. ಇವತ್ತು ಅದರ ಬಗ್ಗೆ ಬಹಳಷ್ಟು ಮಂದಿ ಹಿಂದೂ ಪರ ಹೋರಾಟಗಾರರು ಕೂಡ ಹೋರಾಟ ಮಾಡ್ತಾಯಿದ್ರು. ಅದರೊಟ್ಟಿಗೆ ನಮ್ಮ ಕಾಂಗ್ರೆಸ್ ಪಕ್ಷವು ಕೂಡ ನಿರಂತರ ಹೋರಾಟ ಮಾಡುವ ಮೂಲಕ ಇವತ್ತು ತನಿಖೆಯ ಹಂತಕ್ಕೆ ಬಂದಿದೆ. ನಾವು ಈಗಾಗಲೇ ಒಬ್ಬರು ಆ ಶಿಲ್ಪಿಯನ್ನು ಬಂಧಿಸಿದ್ದಾರೆ, ಕೃಷ್ಣನಾಯ್ಕ ಅನ್ನುವರನ್ನು ಈ ವಿಚಾರವಾಗಿ ಬಂಧಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡದೆ ಈ ಒಂದು ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಏನು ಅವ್ಯವಹಾರ ಆಗಿದೆ ಅದನ್ನು ಮುಕ್ತವಾಗಿ ತನಿಖೆ ನಡೆಸಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕನ್ನುವಂಥ ಒಂದು ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ನಮಸ್ಕಾರ. ಅದೇ ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಆಗುವಾಗ ನಾವೆಲ್ಲರೂ ಸಹಜವಾಗಿ ಎಲ್ಲರೂ ಸಂತೋಷಪಟ್ಟಿದ್ದೇವೆ. ಕಾರ್ಕಳದ ಅಭಿವೃದ್ಧಿಗೆ ಇದು ಪ್ರವಾಸೋದ್ಯಮ ಒಂದು ಜಾಗವಾಗಿ ಸಹಕಾರಿ ಆಗ್ಬೋದು ಅಂತೇಳಿ ನಾವೆಲ್ಲ ಖುಷಿಪಟ್ಟಿದ್ದೆವು. ಒಳ್ಳೆ ರೀತಿಯಲ್ಲೆಲ್ಲ ಇನಾಗ್ರೇಷನ್ ಎಲ್ಲ ತುಂಬ ಚಂದದಲ್ಲಿ ಅದ್ಧೂರಿಯಾಗಿ ಆಗಿತ್ತು. ಆದರೆ ಮತ್ತೆ ಅದರ ಕಥೆಗಳು ಬಂದಾಗ ನಮಗೆ ಖಂಡಿತ ತುಂಬ ಬೇಸರ ತಂದಿದೆ. ಯಾಕೆ ಹೇಳಿದರೆ ಅದು ಪ್ರತಿಮೆ ನಕಲಿ ಅಂತೇಳಿ ಎಲ್ಲರಿಗೂ ಪ್ರೂವ್ ಆಗಿದೆ. ಈಗ ಸುನೀಲ್ ಕುಮಾರ್ ಇರ್ಬೋದು, BJP ಏನು ಅವರ ಬೆಂಬಲಿಗರು ಹೇಳ್ಬೋದು ಅದು ಹಾಗೆ ಅದು ಕಂಚಿದೆ, ಕಾರ್ಕಳದ ಕಾಂಗ್ರೆಸ್ನವರು ಸುಮ್ಮನೆ ಅಭಿವೃದ್ಧಿಗೆ ತೊಡಕನ್ನು ಉಂಟು ಮಾಡ್ತಾ ಇದ್ದಾರೆ, ಪ್ರವಾಸೋದ್ಯಮಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ ಬೆಳವಣಿಗೆಗೆ ಅಂತೇಳಿ ಹೇಳ್ಬೋದು. ಆದರೆ ನಿಜವಾಗಿ ಅಲ್ಲಿ ಖಂಡಿತ ಅಲ್ಲಿ ಫೈಬರ್ ಪ್ರತಿಮೆಯನ್ನು ನಿಲ್ಲಿಸಿ ಜನರಿಗೆ ಮೋಸ ಮಾಡಿದ್ದು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದ್ದು. ಯಾಕೆ ಹೇಳಿದರೆ ಪರಶುರಾಮ ಹೇಳಿದರೆ ನಮ್ಮ ಇಲ್ಲಿಯ ಸೌತ್ ಕೇಂದ್ರದ ಸೃಷ್ಟಿಕರ್ತ ಅಂತೇಳಿ ಅವರಿಗೆ ಹೆಸರಿದೆ. ನಮ್ಮ ಸೌತ್ ಕೇಂದ್ರದ ಸೃಷ್ಟಿಕರ್ತ ಅಂತೇಳಿ ಅವರನ್ನು ಕರೆಯುವುದು. ಎಲ್ಲ ಪೂಜೆಗಳಲ್ಲಿ ಕೂಡ ಪರಶುರಾಮ ಸೃಷ್ಟಿ ಅಂತೇಳಿ ಬರ್ತದೆ. ಅಂಥವ್ರಿಗೆ ಅಪಚಾರ ಮಾಡಿದರು. ಅಲ್ಲಿ ಇದ್ದ ಏನು ಮೊದಲು ಬೈದೇರುಗಳ ಕೋಟಿ ಚೆನ್ನಯರ ಕುರುಹುಗಳಿದ್ದು ಅದನ್ನು ನಾಶ ಮಾಡಿದರು. ಬೇರೆ ದೈವಗಳೇನೋ ಇತ್ತಂತೆ ಅದನ್ನು ನಾಶ ಮಾಡಿದ್ದಾರೆ. ನಾಶ ಮಾಡಿ ಇದನ್ನು ಮಾಡಿ ಅದನ್ನು ಸುಸೂತ್ರವಾಗಿ ಮಾಡಲಿಲ್ಲ, ಫೈಬರ್ ಇದು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ತನಿಖೆ ನಡೀತಾ ಇದೆ. ನಾವು ಮೊದಲು ತನಿಖಾಧಿಕಾರಿಗಳಿಗೆ ಖಂಡಿತ ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕೆ ಹೇಳಿದರೆ
ಎಲ್ಲ ರಾಜಕೀಯ ಬಿಟ್ಟು ಅವರು ಇವರನ್ನು ಸುಮ್ಮನೆ ಯಾರನ್ನು ಬಂಧಿಸಲಿಕ್ಕೆ ಆಗೋದಿಲ್ಲ. ಅದು ಈ ಈಗಿನ ಉಡುಪಿ ಜಿಲ್ಲಾ ಎಸ್ ಪಿ ಅವರು ಅರುಣ್ ಕುಮಾರ್ ತುಂಬ ಸ್ಟ್ರಿಕ್ಟ್. ಅವರು ಸುಮ್ಮನೆ ಯಾರನ್ನು ಬಂಧಿಸಿ ಒಂದು ಕಲಾವಿದನ್ನು ಬಂಧಿಸಿ ಇಡುವುದಿಲ್ಲ. ಅದೇ ಅದರಲ್ಲಿ ಅವ್ರಿಗೆ ಪ್ರೂಫ್ ಸಿಕ್ಕಿದ್ರಿಂದ ಅವರು ಬಂಧಿಸಿದ್ದಾರೆ. ತನಿಖೆ ಹಂತದಲ್ಲಿ ಇದು ಇದೆ. ಈಗ ನಾವು ಇದರ ತನಿಖೆ ಬಗ್ಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅದು ಅದರಷ್ಟೇ ಆಗ್ತದೆ. ಆದರೆ ಇದು ಒಬ್ಬ ಕಲಾವಿದ ಈಗ ನಿಜವಾಗಿ ಅವನು ಈ ಪರಿಸ್ಥಿತಿಯಲ್ಲಿ ಯಾವುದು ಬಂಧನದಲ್ಲಿ ಇರೋದು ಬೇಸರ. ಇದಕ್ಕೆ ಅವರು ಕಾರಣಕ್ಕಿಂತ ಅವರಿಗೆ ಯಾರು ಇದನ್ನು ಮಾಡಲಿಕ್ಕೆ ಹೇಳಿದ್ದಾರೆ, ಹೀಗೆ ಮಾಡಿ ಅಂತ ಯಾರು, ಅವರ ಬಂಧನ ಇದರಲ್ಲಿ ಆಗಬೇಕು. ಇದಕ್ಕೆ ಈ ಹಿಂದಿನ ಕೈವಾಡ ಯಾರದಿದೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕಲಾವಿದನಿಗೆ ಶಿಕ್ಷೆ ಆಗೋದಲ್ಲ. ಕಲಾವಿದ ಅವನು ಮಾಡಿದ್ದಾನೆ, ತಪ್ಪು ಮಾಡಿದ್ದಕ್ಕೆ ಅವನಿಗೆ ಶಿಕ್ಷೆ ಆಗ್ಬೋದು, ಏನು ತಪ್ಪು ಮಾಡಿದರೆ ಅದಕ್ಕೆ. ಬಟ್ ಇದರ ಹಿಂದಿದ್ದ ಕೈವಾಡ ಇದ್ದ ಏನು ವ್ಯಕ್ತಿಗಳ ಬಂಧನ ಇದರಲ್ಲಿ ಖಂಡಿತ ಆಗಬೇಕು. ಇದಕ್ಕೆ ಶಿಕ್ಷೆ ಆಗಬೇಕು. ಆಗ ಪರಶುರಾಮನಿಗೆ ಖಂಡಿತ ಸಂತೋಷ ಆಗ್ಬೋದು. ಮತ್ತು ನಮ್ಮ ಕಾಂಗ್ರೆಸ್ಸಿಗರಲ್ಲಿ ಈ ಪ್ರವಾಸೋದ್ಯಮವನ್ನು ಅದನ್ನು ಇದು ಮಾಡುವ ಏನು ನಮ್ಮ ಮನಸ್ಸಲ್ಲಿಲ್ಲ. ಖಂಡಿತ ಅದನ್ನು ಕಂಚಿನ ಮೂರ್ತಿಯ ಯಾವುದು ಅಂತೇಳಿ ನೋಡಿ ಮುಂದಿನ ದಿನಗಳಲ್ಲಿ ಅದನ್ನು ಅಲ್ಲಿ ಸ್ಥಾಪನೆ ಮಾಡಿ ಪುನರ್ ಪ್ರತಿಷ್ಠೆ ಮಾಡಿ ಖಂಡಿತ ಅದನ್ನೊಂದು ಬೈಲೂರು ಉಮಿಕಲ್ ಬೆಟ್ಟವನ್ನು ಪ್ರವಾಸೋದ್ಯಮ ಕೇಂದ್ರವಾಗಿ ಖಂಡಿತ ಮಾಡ್ತೇವೆ ನಾವು. ಈ ಪರಶುರಾಮ ಥೀಮ್ ಪಾರ್ಕ್ ವಿಷಯದಲ್ಲಿ ಎಲ್ಲ ಮಾರ್ಗವನ್ನು ಉಪಯೋಗಿಸಿದ್ದೇವೆ. ಇವಾಗ ಲೋಕಾಯುಕ್ತ ಅಂತೂ ಇವರ ಒತ್ತಡದಿಂದ ಏನೂ ಮೂಮೆಂಟೇ ಆಗ್ತಿಲ್ಲ. ಇವಾಗ ಸರ್ಕಾರ ಬೇರೆ ಆದರೂ ಇವರ ಒತ್ತಡ ಅಂತೂ ಸಂಪೂರ್ಣ ಇದೆ. ಲೋಕಾಯುಕ್ತ ತನಿಖಾ ಸಂಸ್ಥೆಯಲ್ಲಿ ಇವಾಗ 1.5 ವರ್ಷ ಮೇಲೆ ಆಯಿತು, ಫೈಲೇ ಮೂವ್ ಆಗಲಿಲ್ಲ. ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಪ್ರಭಾವ ಇವರು ಎಷ್ಟು ಇದ್ದಾರೆ ಅಂತ. ಇನ್ನೂ ಹೈಕೋರ್ಟ್ ಆದೇಶವನ್ನು ಅವರು ಇನ್ನೂ ಕೂಡ ಒಪ್ಪಲಿಕ್ಕೆ ರೆಡಿ ಇಲ್ಲ. ಯಾಕಂದರೆ ಹೈಕೋರ್ಟ್ ಇವಾಗಲೇ ಆದೇಶ ಮಾಡಿದೆ, ಇದು ತನಿಖೆ ಸಂಪೂರ್ಣ ಆಗಬೇಕು, ಇದಕ್ಕೆ ಸಂಶಯ ಇದೆ, ಕೋರ್ಟಿಗೆ ಕೂಡ ಇದು ಮನವರಿಕೆ ಆಗಿದೆ, ಇದು ದೊಡ್ಡ ಹಗರಣ ಇದೆ ಅಂತ. ಇವಾಗ ಇವಾಗ ಎಲ್ರಿಗೂ ಫ್ರೀಡಮ್ ಕೊಟ್ಟು ತನಿಖೆ ಮಾಡಿ ಅಂತ ಹೇಳಿ ಇವಾಗ ತನಿಖೆ ಚಾಲ್ತಿಯಲ್ಲಿರುವಾಗ ಇವರಿಗೆ ಯಾಕೆ ಇಷ್ಟು ತಲೆನೋವು, ಟೆನ್ಷನ್? ಯಾಕೆ ಪ್ರೆಸ್ ಮೀಟ್ ಕರೆದು ಈ ಥರ ಮಾಡಬೇಕು? ಯಾರನ್ನು ದಿಕ್ಕು ತಪ್ಪಿಸಬೇಕು? ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ ತನಿಖೆ ಇದು ಹಗರಣ ಆಗಿದೆ ಅಂತ. ಕೋರ್ಟೆ ಒಪ್ಕೊಂಡಾದಮೇಲೆ ಇವರ ಮಧ್ಯದಲ್ಲಿ ಎಂತ ಇವರದ್ದು ನಾಟಕ? ಇದೆಲ್ಲ ಬಿಟ್ಟಬೇಡಿ. ಈ ಹೋರಾಟಕ್ಕೆ ಯಾವುದೇ ಪಕ್ಷ ಇಲ್ಲ. ಕಾಂಗ್ರೆಸ್ ಇರಲಿ, BJP ಇರಲಿ, ಅಥವಾ ಇನ್ಯಾವುದೇ ಪಕ್ಷ ಇರಲಿ, ಅವರೆಲ್ಲ ಯಾವುದು ಧರ್ಮದ ಆಧಾರದ ಮೇಲೆ ಇದ್ದಾರೆ ಅವರಿಗೆ ಅಧಿಕಾರ ಇದೆ. ಈ ಕ್ವಶನ್ ಮಾಡುವ ರೈಟ್ಸ್ ಇದೆ. ಇದನ್ನು ಒಂದು ಪಕ್ಷ, ಅವ BJP, ಇವ ಕಾಂಗ್ರೆಸ್, ಮತ್ತೊಬ್ಬ ಅವ ಕಮ್ಯುನಿಸ್ಟ್ ಅಂತ ಹೇಳಿ ಸ್ಪ್ಲಿಟ್ ಮಾಡುವುದು ಬೇಡ. ಇದ್ರ ಸ್ಪ್ಲಿಟ್ ಮಾಡಿದ ತಕ್ಷಣ ನೀವು ರಾಜಕೀಯ ಮಾಡ್ತಿದ್ದೀರಿ ಅಂತ ಗೊತ್ತಾಗ್ತದೆ. ಯಾರೇ ಒಬ್ಬರು ಇರಲಿ, ಅವರು ಯಾವುದು ಧರ್ಮದಲ್ಲಿ ಜೀವಿಸ್ತಿದ್ದಾರೆ ಅವರಿಗೆ ಅಧಿಕಾರ ಇದೆ, ಯಾವುದೇ ಪಕ್ಷ ಇರಲಿ. ಇದರ ಸಂಶಯ ಬೇಡ ಯಾವುದು. ನಿಮಗೆ ಯಾಕೆ ಅಷ್ಟು ಅವರ ಪಕ್ಷ ಕಾಣ್ತಾ ಇದೆ? ಯಾರೇ ಒಬ್ಬರು ಇರಲಿ, ಇದರಲ್ಲಿ ನೀವು ತನಿಖೆಯನ್ನು ದಿಕ್ಕು ತಪ್ಪಿಸುವ ಇದರಲ್ಲಿ ಪ್ರಯತ್ನ ಪಡ್ತಿದ್ದೀರಿ. ಇದರಲ್ಲಿ ನೀವು ಮಾತ್ರ ತುಂಬ ಫೇಲ್ ಆಗ್ತೀರಾ. ಇದು ಯಾಕಂದರೆ ತುಂಬ ಓಲ್ಡ್ ರಾಜಕೀಯ. ಮಾನ್ಯ ಶಾಸಕರೇ, ನೀವು ಆಲ್ರೆಡಿ ನಿನ್ನೆ ಇದು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ, ಡಾಕ್ಯುಮೆಂಟ್ಸ್ ಇದೆ ಎತ್ತಿ ತೋರಿಸಿದಿರಿ. ನಮ್ಮಲ್ಲಿ ಇವಾಗ ಆಲ್ರೆಡಿ ನಾವು RTIಯಲ್ಲಿ ತೆಗೆದದ್ದು, RTIಯಲ್ಲಿ ಕೊಟ್ಟಿದ್ದು, ಸರ್ಕಾರ ಅಧಿಕಾರಿಗಳೇ ಕೊಟ್ಟ ದಾಖಲೆ ಇದೆ. ಸುಮಾರು 450-500 ಪೇಜಿವರೆಗೆ ಇದೆ. ಬನ್ನಿ, ಮುಕ್ತ ಅವಕಾಶ ಉಂಟು. ನಿಮ್ಮದು ಡಾಕ್ಯುಮೆಂಟ್ ತೋರಿಸಿ, ನಮ್ಮದು ಡಾಕ್ಯುಮೆಂಟ್ ತೋರಿಸ್ತೇವೆ, ಚರ್ಚೆ ನಡೀಲಿ, ಗೊತ್ತಾಗ್ತದಲ್ಲ ಯಾರು ತಪ್ಪು ಯಾರು ಸರಿ ಇದ್ದಾರೆ ಅಂತ. ನಮ್ಮ ಹೋರಾಟಕ್ಕೆ ಎಲ್ಲ ಸಂಘಟನೆಗಳೊಂದು ಬೆಂಬಲ ಕೊಡೋದು ಅಂದರೆ ಸ್ವಲ್ಪ ಅವರು ಹಿಂಜರಿಕೆ. ಯಾಕೆಂದರೆ ಅದು ಪೂರ BJP ಪ್ರೇರಿತ ಸಂಘಟನೆಗಳಿರುವುದು. ಓಕೆ, ಅದು ತೊಂದರೆ ಇಲ್ಲ. ನಮ್ಮದು ಹೋರಾಟ ಸ್ವಲ್ಪ ಒಂದು ಲೆವೆಲಕ್ಕೆ ಹೋಗಿತ್ತು. ಇವಾಗ ಹೈಕೋರ್ಟೇ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ, ತನಿಖೆ ನಡೆಸಿ, ಸಂಶಯ ಇದೆ, ಎಲ್ಲ ಇದೆ ಅಂತ. ಇನ್ನೂ ಯಾಕೆ ಯಾವುದೇ ಸಂಘಟನೆಗಳು ಮುಂದೆ ಬರ್ತಾ ಇಲ್ಲ? ಯಾವುದೇ ಧಾರ್ಮಿಕ ವ್ಯಕ್ತಿಗಳು ಮುಂದೆ ಬರ್ತಾ ಇಲ್ಲ? ಯಾವುದೇ ಧರ್ಮಗುರುಗಳು ಯಾಕೆ ಮುಂದೆ ಬರ್ತಾ ಇಲ್ಲ? ಅಂದರೆ ನೀವೊಂದು ಪೇಯ್ಡ್ ಅಂದರೆ ನಿಮ್ಮದೊಂದು ಪ್ರೊಪಗಂಡ ಅಂತ ಇದೆಯಾ? ಅದು ಪರ್ಟಿಕ್ಯುಲರ್ ಒಂದು ವಿಷಯಕ್ಕೆ ಮಾತ್ರವಾ? ಒಂದು ರಾಜಕೀಯ ಮಾಡಲು ಮಾತ್ರ ನೀವು ಇರುವುದಾ? ನಿಮ್ಮದು ಮಠ ಮಾನ್ಯ ಎಲ್ಲ ಯಾಕೆ ಇರೋದು? ಇಂಥ ನಮ್ಮ ಧರ್ಮದ ಯಾವುದೇ ಒಂದು ಅಧಪತನಕ್ಕೆ ನಡೆಯುವಾಗ, ಇಂಥ ಅನೈತಿಕತೆ ನಡೆಯುವಾಗ ನೀವು ಯಾಕೆ ಇನ್ನೂ ಮೌನವರಿದ್ದೀರಿ? ಬಾಕಿ ಯಾವುದೇ ಇದರಲ್ಲಿ ಇರುವಾಗ ನಿಮ್ಮದು ಒಂದು ರೋಷ, ಆ ವೇಷ, ಆ ರಾಜರೋಷ, ಮಾತಾಡುವ ಒಂದು ತರೀಕ ಎಲ್ಲ ನೋಡುವಾಗ ನಮಗೆ ಒಂದು ಆಸೆ ಇತ್ತು. ನಾವು ಒಂದು ಹಿಂದೂ ಹೋರಾಟಗಾರರು, ನಮಗೂ ಇಂಥ ಸ್ವಾಮಿಗಳಿಂದ, ಇಂಥ ಧಾರ್ಮಿಕ ಗುರುಗಳಿಂದ, ಇಂಥ ಧಾರ್ಮಿಕ ಮುಖಂಡರಿಂದ ನಮಗೊಂದು ಬೆಂಬಲ ಸಿಗ್ತದೆ, ನಾವೊಂದು ಲೆವೆಲಲ್ಲಿ ಹೋಗ್ತೀವಿ, ಇದಕ್ಕೆ ನ್ಯಾಯ ಸಿಗ್ತದೆ ಅಂತ. ಆದರೆ ನೀವೊಂದು ನೋಡುವಾಗ ಪೇಯ್ಡ್ ಗಿರಾಕಿಗಳ ಥರ ಕಾಣ್ತಿದ್ದೀರಿ. ನಮಗೆ ಇವಾಗ ಜಿಗುಪ್ಸೆ ಬಂದಿದೆ ನಿಮ್ಮಂಥವ್ರನ್ನ ನೋಡುವಾಗ. ಒಂದು ಅಪಹಾಸ್ಯವಾಗಿ ಕಾಣ್ತೀರಿ ನೀವೊಂದು.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.